ಸಿರಿಯಾ ಮೇಲೆ ಇಸ್ರೇಲ್ ಅಟ್ಯಾಕ್. ಇಸ್ರೇಲ್ಗೆ ವಿಶ್ವಸಂಸ್ಥೆ ವಾರ್ನಿಂಗ್. ಸಿರಿಯಾದಲ್ಲಿ ಆಡಳಿತ ಕೊನೆಗೊಂಡು ದೇಶ ಬಂಡುಕೋರರ ವಶವಾಗುತ್ತಿದ್ದಂತೆ ಸಿರಿಯಾ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ಬರೋಬ್ಬರಿ 48 ಗಂಟೆಯಲ್ಲಿ 480 ದಾಳಿ ಮಾಡಿದೆ ಎನ್ನಲಾಗುತ್ತಿದೆ. ಅಲ್ಲದೆ ಸಿರಿಯಾದಲ್ಲಿ ಸಂಗ್ರಹಿಸಲಾಗಿದ್ದ ರಾಸಾಯನಿಕ ಶಸ್ತ್ರಾಸ್ತ್ರಗಳು ಮತ್ತು ಕ್ಷಿಪಣಿಗಳು ಬಂಡುಕೋರರಿಗೆ ಸಿಗುವುದನ್ನು ತಡೆಯಲು ಇಸ್ರೇಲ್ ಪ್ಲಾನ್ ಮಾಡಿ ರಾಕೆಟ್ ದಾಳಿ ನಡೆಸಿದೆ ಎನ್ನಲಾಗಿದೆ. ಇಸ್ರೇಲ್ ವಿರುದ್ಧ ಹೋರಾಟ ಮಾಡಲು ಸಿರಿಯಾ ಇದೀಗ ಶಕ್ತವಾಗಿಲ್ಲ. ಇದನ್ನೇ ಲಾಭ ಮಾಡಿಕೊಂಡು ಇಸ್ರೇಲ್ ಟಾರ್ಗೆಟ್ ಮಾಡಿ ಸಿರಿಯಾ ಮೇಲೆ ದಾಳಿ ಮಾಡುತ್ತಿದೆ. ಇದೀಗ ಇಸ್ರೇಲ್ ವಾಯುದಾಳಿಯನ್ನು ವಿಶ್ವಸಂಸ್ಥೆ ತೀವ್ರವಾಗಿ ಖಂಡಿಸಿದೆ. ಸಿರಿಯಾ ಮೇಲೆ ಇಸ್ರೇಲ್ ದಾಳಿ ವಿಶ್ವಸಂಸ್ಥೆ ಕಿಡಿ. 1974ರ ಒಪ್ಪಂದದ ಉಲ್ಲಂಘನೆ ಎಂದು ಕೆಂಡ. ಸರ್ಕಾರದ ಆಡಳಿತ ಕಳೆದುಕೊಂಡು ಬಂಡುಕೋರರ ವಶದಲ್ಲಿರುವ ಸಿರಿಯಾ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತಿರುವುದನ್ನು ವಿಶ್ವಸಂಸ್ಥೆ ತೀವ್ರವಾಗಿ ಖಂಡಿಸಿದೆ. ಅಷ್ಟೇ ಅಲ್ಲದೆ 1974ರ ಒಪ್ಪಂದದ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಕೆ ನೀಡಿದೆ. ಇಸ್ರೇಲ್ ಸೇನೆ ಮಂಗಳವಾರ ಸಿರಿಯಾದ ಸೇನಾ ನೆಲೆಗಳನ್ನು ಹೊಡೆದುರುಳಿಸಿದ್ದು, ಈ ಕುರಿತು ವಿಶ್ವಸಂಸ್ಥೆಯ ಸಿರಿಯಾದ ವಿಶೇಷ ರಾಯಭಾರಿ ಗೈರ್ ಪೆಡರ್ನಸ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೂಡಲೇ ಇಸ್ರೇಲ್ ಸಿರಿಯನ್ ಭೂಪ್ರದೇಶದಲ್ಲಿ ನಡೆಸುತ್ತಿರುವ ಆಕ್ರಮಣವನ್ನು ನಿಲ್ಲಿಸುವ ಅಗತ್ಯವಿದೆವೆಂದು ಎಚ್ಚರಿಸಿದ್ದಾರೆ. ಇಸ್ರೇಲ್ ತನ್ನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸೀಮಿತ ಮತ್ತು ತಾತ್ಕಾಲಿಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಹೇಳಿಕೊಂಡಿದೆ. 1967ರಲ್ಲಿ ಇಸ್ರೇಲ್ ಸಿರಿಯಾದಿಂದ ವಶಪಡಿಸಿಕೊಂಡ ಮತ್ತು 1981ರಲ್ಲಿ ಏಕಪಕ್ಷೀಯವಾಗಿ ಸ್ವಾಧೀನಪಡಿಸಿಕೊಂಡ ಗೋಲನ್ ಹೈಟ್ಸ್ ಪ್ರದೇಶದಿಂದ ಇಸ್ರೇಲ್ ಪಡೆಗಳು ಸಿರಿಯಾವನ್ನು ಪ್ರವೇಶ ಮಾಡಿವೆ. ಇಸ್ರೇಲ್ ಮಂಗಳವಾರ ಸಿರಿಯನ್ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದ್ದು, ಸಿರಿಯಾ ಸೇನೆಯ ಶಸ್ತ್ರಾಸ್ತ್ರಗಳು ಉಗ್ರರ ಕೈಗೆ ಸಿಗದಂತೆ ನೋಡಿಕೊಳ್ಳುವ ಗುರಿಯನ್ನು ತನ್ನ ಸೇನೆ ಹೊಂದಿದೆ ಎಂದು ಹೇಳುತ್ತದೆ. ಆದರೆ ಅದರ ಪಡೆಗಳು ಗಡಿಯಲ್ಲಿನ ಬಫರ್ ವಲಯವನ್ನು ಮೀರಿ ಸಿರಿಯಾಗೆ ಮುನ್ನಡೆದಿದೆ ಎಂದು ಹೇಳಲಾಗುತ್ತಿದೆ. ಸಿರಿಯಾದಾದ್ಯಂತ ಮಿಲಿಟರಿ ಸ್ಥಾಪನೆಗಳು ಮತ್ತು ವಾಯುನೆಲೆಗಳನ್ನು ಇಸ್ರೇಲ್ ಸೇನೆ ನಾಶಪಡಿಸಿದೆ. ಡಮಸ್ಕಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿನ ರಿಪಬ್ಲಿಕ್ ಗಾರ್ಡ್ ಆಸ್ತಿಗಳನ್ನು ನಾಶಪಡಿಸಲಾಗಿದೆ. ರಾತ್ರೋರಾತ್ರಿ ನಡೆದ 200 ದಾಳಿಗಳ ಸ್ಥೂಲ ಕಾರ್ಯಾಚರಣೆಯು ಸಿರಿಯನ್ ಸೇನೆಯ ಆಸ್ತಿಯನ್ನು ಸರ್ವನಾಶ ಮಾಡಿವೆ ಎಂದು ಮೂಲಗಳು ತಿಳಿಸಿವೆ. ಆದರೆ ಇತ್ತ ಇಸ್ರೇಲ್ ಸೇನಾ ಪಡೆಗಳು ಡಮಸ್ಕಸ್ನ 25 ಕಿಲೋಮೀಟರ್ ಒಳಗೆ ಬಂದಿವೆ ಎಂಬ ವರದಿಯನ್ನು ಇಸ್ರೇಲ್ ಸರ್ಕಾರ ನಿರಾಕರಿಸಿದೆ. ಇಸ್ರೇಲಿ ಸೇನಾ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ನಡವ್ ಶೋಶಾನಿ ಮಾತನಾಡಿ, ಡಮಸ್ಕಸ್ನ ಕಡೆಗೆ ಇಸ್ರೇಲಿ ಟ್ಯಾಂಕ್ಗಳ ಪ್ರಗತಿಯ ಕುರಿತು ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ವರದಿ ಸುಳ್ಳು ಎಂದು ಹೇಳಿದ್ದಾರೆ. ಅಂತೆಯೇ ಇಸ್ರೇಲಿ ನಿಯಂತ್ರಿತ ಗೋಲನ್ ಹೈಟ್ಸ್ ಮತ್ತು ಸಿರಿಯಾ ನಡುವಿನ ಬಫರ್ ವಲಯದಲ್ಲಿ ಮಾತ್ರ ಇಸ್ರೇಲಿ ಪಡೆಗಳು ನೆಲೆಗೊಂಡಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಇಸ್ರೇಲ್ ವಿರುದ್ಧ ಹೋರಾಟ ಮಾಡಲು ಸಿರಿಯಾ ಇದೀಗ ಶಕ್ತವಾದಂತೆ ಕಾಣಿಸುತ್ತಿಲ್ಲ. ಇಂತಹ ಸಮಯ ಬಳಸಿಕೊಂಡು ಸಿರಿಯಾವನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಅಟ್ಯಾಕ್ ಮಾಡಲಾಗುತ್ತಿದೆ. ಅಲ್ಲದೆ ಕಳೆದ 48 ಗಂಟೆಗಳಲ್ಲಿ ಇಸ್ರೇಲ್ ಸೇನೆಯು 480 ಬಾರಿ ದಾಳಿ ಮಾಡಿದೆ ಎನ್ನಲಾಗಿದ್ದು, ಸಿರಿಯಾ ಜನರು ಕೈಯಲ್ಲಿ ಜೀವ ಹಿಡಿದುಕೊಂಡು ಬದುಕುವ ವಾತಾವರಣ ನಿರ್ಮಾಣ ಆಗಿದೆ.